ಸಾಕಷ್ಟು ಸಂಗತಿಗಳಿವೆ ಅದರಲ್ಲೂ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಅದರೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬೆಳಗಾವಿ ಕಥೆ ಇದೆಯಲ್ಲ ಅದು ಮುಗಿತಾ ಇಲ್ಲ. ಯಾಕೆಂದರೆ MES ಪುಂಡಾಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ರಾಜ್ಯದ ಬಸ್ಗಳಿಗೆ ಮಸಿ ಬಳಿದಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿ ಉದ್ವಿಗ್ನಗೊಂಡಿದೆ. ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಶಿವಸೇನೆ ಗೂಂಡಾಗಿರಿ ವಿರುದ್ಧ ನಡೆದಿರುವಂತಹ ಪ್ರತಿಭಟನೆ. ಬೆಂಗಳೂರು, ಚಿಕ್ಕಮಗಳೂರು, ಚಾಮರಾಜನಗರದಲ್ಲಿ ಧರಣಿ ನಡೆಸಲಾಗ್ತಾ ಇದೆ. ಬೆಳಗಾವಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಬೀಡುಬಿಟ್ಟಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಬೆಳಗಾವಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಒಂದು ದಿನದ್ದು ಒಂದು ಕಾಲದ್ದಲ್ಲ. ಈ ಪುಂಡಾಟಿಕೆ ಬೆಳಗಾವಿನಲ್ಲಿ ನಿರಂತರವಾಗಿ ಈ ರೀತಿ ನಡೀತಾನೆ ಇರುತ್ತೆ. ಅದನ್ನು ಪ್ರತಿಭಟಿಸ್ತಾ ಇದೆ ಕರವೇ. MES ಪುಂಡರಿಗೆ ಕರ್ನಾಟಕ ಬಸ್ ಮೇಲೆ ದಾಳಿ ಮಾಡುತ್ತಿರುವಂತಹ MES ಪುಂಡರಿಗೆ ಶಿವಸೇನೆ ಗುಂಡಾಗಳಿಗೆ ಶಿವಸೇನೆ ಗುಂಡಾಗಳಿಗೆ ಏನೇ ಬರಲಿ ಏನೇ ಬರಲಿ ಕನ್ನಡ 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 ಪರ ಸಂಘಟನೆಗಳು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇವೆ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಬೆಳಗಾವಿನಲ್ಲಿ ಕರವೇ ಕಾರ್ಯಕರ್ತರು ಬೀಡುಬಿಟ್ಟಿದ್ದಾರೆ. ಬೆಳಗ್ಗಿನಿಂದ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಬಸ್ ಬೋರ್ಡ್ಗೆ ಮಸಿ ಬಳಿದಿದ್ದು, ಪೂನಾದಲ್ಲಿ ಕಂಡಕ್ಟರ್ಗೆ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದು, ಜೊತೆಗೆ ಡ್ರೈವರ್ಗೂ ಕೂಡ ಇವರು ಬಾಯಿಗೆ ಬಂದಂಗೆ ಬೈದಿದ್ದು, ಅವರು ಕೂಡ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದು ಅದೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ರಾಜ್ಯದ ಬಸ್ಗಳು ಯಾವ್ಯಾವ ಕಾಣ್ತಾ ಇವೆ ಅದಕ್ಕೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಶಿವಸೇನೆ ಮಾಡ್ತಾ ಇದೆ. ನಾನು ಹೇಳ್ತಾ ಇದ್ದೆ, ಶಿವಸೇನೆ ಅವರಿಗೆ ಕೆಲಸ ಬಗ್ಸಿ ಇಲ್ಲ, ಚುನಾವಣೆಯಲ್ಲೂ ಸೋತಿದ್ದಾರೆ, ಪಾಪ ಅವರೊಂಥರ ನಿರುದ್ಯೋಗಿಗಳೀಗ. ಹೀಗಾಗಿ ಬೇರೆ ಕೆಲಸ ಇಲ್ಲದೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೂ ಇಲ್ಲ ಅಂತಂದರೆ ಈ ಪಾಕಿಸ್ತಾನಕ್ಕೆ ಹಿಂಗೆ ಭಾರತದ ವಿಚಾರ ಸಿಗುತ್ತಲ್ಲ, ಹಾಗೆ ಈ ಶಿವಸೇನೆಯವರಿಗೆ MESನವ್ರಿಗೆ ಈ ಬೆಳಗಾವಿ ವಿಚಾರ ಅದನ್ನ ಎತ್ಕೊಂಡು ಕಿರಿಕ್ ಮಾಡೋದು. ಕನ್ನಡಿಗರಿಗೆ ನ್ಯಾಯ, ಕನ್ನಡಿಗರಿಗೆ ನ್ಯಾಯ, ಕನ್ನಡ ನಾವು ತೋರಿಸ್ತಾ ಇದ್ದೀವಿ ಬೆಳಗಾವಿ ದೃಶ್ಯಾವಳಿಗಳು, ಬೆಂಗಳೂರು ಮತ್ತು ಚಾಮರಾಜನಗರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಾಮರಾಜನಗರದಲ್ಲೂ ಕೂಡ ಪ್ರತಿಭಟನೆ ಜೋರಾಗಿ ಸಾಗ್ತಾ ಇದೆ. ಕಿಡಿಗೇಡಿಗಳು ಇವತ್ತು ನಮ್ಮ ಸಾರಿಗೆ ಸಿಬ್ಬಂದಿ ಮೇಲೆ ಇವತ್ತು ದೌರ್ಜನ್ಯನ ಮಾಡಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಈಗಾಗಲೇ ರಾಮಲಿಂಗರೆಡ್ಡಿ ಸಾಹೇಬರು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರದಲ್ಲಿರತಕ್ಕಂಥ MESನ ಕಿಡಿಗೇಡಿಗಳು ನೇರವಾಗಿ ಬಂದು ಇವತ್ತು ಸವಾಲನ್ನು ಹಾಕದೆ ಇವತ್ತು ಈ ರೀತಿ ವಾಮ ಮಾರ್ಗದಲ್ಲಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಪಕ್ಷಾತೀತವಾಗಿ ಇವತ್ತು ಖಂಡನೆ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲೂ ಸಹ ಅನೇಕ ರಾಜಕಾರಣಿಗಳು ಇವತ್ತು ಕಾಂಗ್ರೆಸ್, BJP, ಜನತಾದಳದ ಎಲ್ಲ ಮುಖಂಡರು ಸಹ ಇವತ್ತು MEನ ಕಿಡಿಗೇಡಿತನವನ್ನು ಖಂಡನೆ ಮಾಡಿದ್ದಾರೆ. ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಇದು ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಹೋರಾಟ ಮಾಡಿ